ಈಗ ಪ್ಯಾಕ್ ಮಾಡಿ ಫಟಾಫಟ್ ಹೊರಡಬೇಕು ಮಾಡಿದ್ದೀನಿ. ಈಗ ಜಸ್ಟ್ ಹೋಗಿ ಚಿಕನ್ ತರಬೇಕು, ಆ ಥರಕ್ಕಂತ ಹೋಗ್ತಿದ್ದೀನಿ. ಆ್ಯಂಡ್ ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಮಳೆ ಬರ್ತಿದೆ. ಈಗ 12 ಗಂಟೆ ಆಗಿದೆ. ನಮ್ಮಮ್ಮಗೆ ವೀಡಿಯೋ ಕಾಲ್ ಮಾಡ್ತಿದ್ದೀನಿ. ನೋಡೋಣ, ಮೋಸ್ಟ್ಲಿ ಅವ್ರು ಮಲಗಿರ್ತಾರೆ, ಆದರೂ ವೀಡಿಯೋ ಕಾಲ್ ಮಾಡಿ ನೋಡೋಣ. ಸೊ ನಾನು ಸ್ಕ್ರೀನ್ ರೆಕಾರ್ಡಿಂಗ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಬರೋ ತನಕ ಇಲ್ಲೇ ವೇಟ್ ಮಾಡ್ತೀನಿ. ನನ್ನ ಜೊತೆ ಇನ್ನೂ ಜನ ಇಲ್ಲೆಲ್ಲ ನಿಂತ್ಕೊಂಡಿದ್ದಾರೆ. ಐ ಥಿಂಕ್ ದೇ ಆರ್ ಆಲ್ಸೋ ವೇಟಿಂಗ್ ಫಾರ್ ದ ಸೇಮ್ ಟ್ರೈನ್. ಸೊ ನಾನು ಹೋಗ್ತಿರೋದು ಟ್ರೈನು ಮ್ಯಾಂಗ್ಳೂರ್ ಎಕ್ಸ್ಪ್ರೆಸ್. ಯೂಶ್ವಲಿ ನಾವು ಮಸ್ತಗಂಧ ಎಕ್ಸ್ಪ್ರೆಸ್ಸಲ್ಲಿ ಹೋಗೋದು. ಹಾಯ್, ಸೇ ಹಾಯ್. ನೋಡಿ ಫುಲ್ ಶೆಕೆ ಶೆಕೆ. ಎ ಸಿ ನಡೀತಿದಿಲ್ಲ, ವಿಂಡೋ ಓಪನ್ ಇಟ್ಟಿದ್ದೀವಿ. ಚಲ್ ರೇ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತು 26th ಏಪ್ರಿಲ್. ಸೊ ಇವತ್ತು ನಾನು ಮತ್ತೆ ಉಡುಪಿಗೆ ಹೋಗ್ತಿದ್ದೀನಿ, ಬಟ್ ಬೈ ಟ್ರೈನ್. ಸೊ ನಿಮಗೆಲ್ಲ ಗೊತ್ತು, ನೀವು ಲಾಸ್ಟ್ ವೀಡಿಯೋಸಲ್ಲಿ ನೋಡಿರ್ತೀರಾ, ನಾನು 23rd ಬಂದಿದ್ದೆ ಬಿಕಾಸ್ ನಂದು ಅಪಾಯಿಂಟ್ಮೆಂಟ್ ಇತ್ತು, ಪಾಸ್ಪೋರ್ಟ್ ಅಪಾಯಿಂಟ್ಮೆಂಟ್. ಅದಕ್ಕಾಗಿ ನಾನು ಮುಂಬೈ ಬಂದಿದ್ದೆ. ಮತ್ತೆ ಒಂದು ಸ್ವಲ್ಪ ಆಧಾರ್ ಕಾರ್ಡ್ ಅದೆಲ್ಲ ಸ್ವಲ್ಪ ಕೆಲಸ ಇದ್ದಿತ್ತು, ಅದೆಲ್ಲ ಆಯಿತು. ಸೊ ಈಗ ನಾನು ಮತ್ತೆ ಉಡುಪಿ ಹೋಗ್ತಿದ್ದೀನಿ. 2 reasons. ಬಿಕಾಸ್ ಟುಮಾರೋ ಇಸ್ 27th ಏಪ್ರಿಲ್ ಆ್ಯಂಡ್ ಇಟ್ ಈಸ್ ಮೈ ಅಮ್ಮಾಸ್ ಬರ್ಡೇ. ನಮ್ಮ ಅಮ್ಮನ ಬರ್ಡೇ ನಾಳೆ. ಸೊ ಒಟ್ಟಿಗೆ ಸೆಲೆಬ್ರೇಟ್ ಮಾಡೋಣ ಅಂತ. ಬಿಕಾಸ್ ಲಾಸ್ಟ್ 2 yearsಯಿಂದ ಒಟ್ಟಿಗೆ ಸೆಲೆಬ್ರೇಟ್ ಮಾಡಿಲ್ಲ, 2-3 yearsಯಿಂದ ಒಟ್ಟಿಗೆ ಸೆಲೆಬ್ರೇಟ್ ಮಾಡೋಕ್ಕಾಗಿಲ್ಲ ಮಮ್ಮಿ ಬರ್ಡೇ. ಸೊ ಈ ಸರ್ತಿ ಒಟ್ಟಿಗೆ ಮಾಡೋಣ ಅಂತ ಉಡುಪಿಗೆ ಹೋಗ್ತಿದ್ದೀನಿ. ಅಲ್ಲಿ ಇನ್ನೊಂದು ರೀಸನ್ ಅಂದರೆ ನಿಮಗೆಲ್ಲ ಗೊತ್ತು, ನನ್ನ ಡ್ಯಾಡ್ ಕೈ ಫ್ರ್ಯಾಕ್ಚರ್ ಆಗಿದೆ. ಸೊ ನಾವು ಹೋಗುವತ್ತಿಗೆ ಕಾರಲ್ಲಿ ಹೋಗಿದ್ವಿ. ಸೊ ಕಾರು ತರಬೇಕು. ಆಬ್ವಿಯಸ್ಲಿ ದೇ ಕುಡ್ ಹ್ಯಾವ್ ಹೈರ್ಡ್ ಅ ಡ್ರೈವರ್ ಆ್ಯಂಡ್ ದೇ ಕುಡ್ ಹ್ಯಾವ್ ಕಮ್. ಬಟ್ ಇಲ್ಲಾದರೂ ನಂಗೆ ಇಲ್ಲಿ ಎಲ್ಲ ಕೆಲಸ ಮುಗಿದೆ, ಏನಿಲ್ಲ, ಒಬ್ಬಳೆ ಮನೆಯಲ್ಲಿನೂ ಬೇಜಾರಾಗ್ತಾ ಇತ್ತು. ಸೊ ಅದಕ್ಕೆ ಮತ್ತೆ ಹೋಗೋಣ ಅಂತ ಹೋಗ್ತಿದ್ದೀನಿ. ಸೊ ಆ್ಯಂಡ್ ಆ್ಯಕ್ಚುಲಿ ನಾನು ನಿನ್ನೆನೇ ಹೋಗಬೇಕಿತ್ತು, ಬಟ್ ಟಿಕೆಟ್ ಸಿಕ್ಕಿಲ್ಲ. ನಾನು ಅರ್ಜೆಂಟಲ್ಲಿ ತತ್ಕಾಲಲ್ಲಿ ಟಿಕೆಟ್ ಮಾಡೋದು. ಸೊ ನಿನ್ನೆದು ಟಿಕೆಟ್ಸ್ ಇವತ್ತು ಆ್ಯಕ್ಚುಲಿ ನಿನ್ನೆದು ಟಿಕೆಟ್ ಸಿಕ್ಕಿಲ್ಲ. ಸೊ ಫೈನಲಿ ಇವತ್ತು ಸಿಕ್ಕಿದೆ. ಬೇಕಿದ್ರೆ ಟ್ರೈನ್ ಸಿಕ್ಕಿಲ್ಲ, ಬಟ್ ಇವತ್ತು ರಾತ್ರಿ 11:30 ಪನ್ವೇಲಿಂದ ಟ್ರೈನ್ ಇದೆ. ಸೊ ಈಗ 9:30 ಆಗಿದೆ. ಸೊ ಈಗ ಫಟಾಫಟ ಹೊರಡಬೇಕು, ಕ್ಯಾಬ್ ಬುಕ್ ಮಾಡಿ. ಬ್ಯಾಗ್ ಪ್ಯಾಕ್ ಆಗಿದೆ. ಇದು ಪರ್ಸ್, ಇದು 3 ಇಟ್ಕೊಂಡು ಹೋಗ್ತಿದ್ದೀನಿ. ಜಾಸ್ತಿ ಏನು ಬಟ್ಟೆ ಇಲ್ಲ, ಬಿಕಾಸ್ ಆಲ್ರೆಡಿ ಅಲ್ಲಿ ಎಲ್ಲ ಬಟ್ಟೆ ಇದೆ. ಬಿಕಾಸ್ ನಾನು ಬರುವತ್ತಿಗೆ ಟ್ರೈನಿಂದ ಬಂದಿದ್ದು, ಅದಕ್ಕೆ ನಾನು ಜಾಸ್ತಿ ಎಲ್ಲ ಬಟ್ಟೆ ತಂದಿಲ್ಲ. ಸೊ ಜಸ್ಟ್ ಒಂದು ಹಿಂಗೆ ಇದು ಎಕ್ಸ್ಟ್ರಾ, ಇಷ್ಟೆಲ್ಲ ಬೇಕಾಗಿಲ್ಲ, ಆದರೂ ಹಿಂಗೆ ತಗೊಂಡು ಹೋಗ್ತೀವಿ. ಈಗ ಪ್ಯಾಕ್ ಮಾಡಿ ಪಟ ಹೊರಡಬೇಕು. ಸೊ ಈಗ ಎಲ್ ಸಿ ನೋಡ್ಬಿ. ಈಗ ಕ್ಯಾಬಲ್ಲಿ ಹೋಗ್ತಿದ್ದೀನಿ. ಸೊ ಆ್ಯಕ್ಚುಲಿ ನನ್ನ ಮನೆಯಿಂದ ಥಾನೆ ಸ್ಟೇಷನ್ ಇಸ್ ಮಚ್ ಕ್ಲೋಸರ್, ಆದರೂ ನಾನು ಪನ್ವೇಲ್ ಸ್ಟೇಷನ್ ಪ್ರಿಫರ್ ಮಾಡ್ತೀನಿ. ಬಿಕಾಸ್ ರೋಡ್ಸ್ ತುಂಬ ಫ್ರೀ ಆಗಿರುತ್ತೆ ಆ್ಯಂಡ್ ರೋಡ್ಸ್ ಆರ್ ಗುಡ್. ಆ್ಯಂಡ್ ಆಲ್ಸೋ ಪನ್ವೇಲ್ ಸ್ಟೇಷನ್ ಅಷ್ಟೇ ಕ್ರೌಡೆಡ್ ಇರಲ್ಲ, ಇಟ್ಸ್ ಈಸಿಲಿ ಟ್ರೈನ್ ಬೋರ್ಡ್ ಮಾಡ್ಬೋದು. ಅದಕ್ಕೆ ಐ ಆಲ್ವೇಸ್ ಪ್ರಿಫರ್ ಪನ್ವೇಲ್ ದೆನ್ ಥಾನೆ. ನಾನು ಪನ್ವೇಲ್ ಸ್ಟೇಷನ್ ರೀಚ್ ಆಗಿದ್ದೀನಿ. ಅಲ್ಲಿ ಸ್ಕ್ರೀನಲ್ಲಿ ನನ್ನ ಟ್ರೈನು ಯಾವ ಪ್ಲ್ಯಾಟ್ಫಾರ್ಮಲ್ಲಿ ಬರುತ್ತೆ ಇನ್ನೂ ಬಂದಿಲ್ಲ. ಐ ಥಿಂಕ್ ದ ಪ್ಲ್ಯಾಟ್ಫಾರ್ಮ್ ಇಸ್ ನಾಟ್ ಯೆಟ್ ಶೋರ್, ಪ್ಲ್ಯಾಟ್ಫಾರ್ಮ್ ನಂಬರ್. ಸೊ ಅದಕ್ಕೆ ಸ್ಕ್ರೀನ್ ಹತ್ರನೇ ನಿಂತ್ಕೊಂಡಿದ್ದೀನಿ. ಮೋಸ್ಟ್ಲಿ 5, 6, 7 ಈ 3 ಪ್ಲ್ಯಾಟ್ಫಾರ್ಮಲ್ಲೇ ಎಕ್ಸ್ಪ್ರೆಸ್ ಟ್ರೈನ್ಸ್ ಬರೋದು. ಸೊ ಅದು ಬರೋ ತನಕ ಇಲ್ಲೇ ವೇಟ್ ಮಾಡ್ತೀನಿ. ನನ್ನ ಜೊತೆ ಇನ್ನೂ ಜನ ಇಲ್ಲೆಲ್ಲ ನಿಂತ್ಕೊಂಡಿದ್ದಾರೆ. ಐ ಥಿಂಕ್ ದೇ ಆರ್ ಆಲ್ಸೋ ವೇಟಿಂಗ್ ಫಾರ್ ದ ಸೇಮ್ ಟ್ರೈನ್. ಸೊ ನಾನು ಹೋಗ್ತಿರೋದು ಟ್ರೈನು ಮ್ಯಾಂಗ್ಳೂರ್ ಎಕ್ಸ್ಪ್ರೆಸ್. ಯೂಶ್ವಲಿ ನಾವು ಮಸ್ತಗಂಧ ಎಕ್ಸ್ಪ್ರೆಸ್ಸಲ್ಲಿ ಹೋಗೋದು, ಬಿಕಾಸ್ ದಟ್ ಇಸ್ ಕನ್ವೀನಿಯಂಟ್. ಮಧ್ಯಾಹ್ನ 3:30 4 o'clock ಆ ಥರ ಇಲ್ಲಿಂದ ಬಿಡುತ್ತೆ. ಆ್ಯಂಡ್ ನೆಕ್ಸ್ಟ್ ಡೇ ಮಾರ್ನಿಂಗ್ ಅರ್ಲಿ ಮಾರ್ನಿಂಗ್ 6 o'clock ಆ ಥರ ಉಡುಪಿಗೆ ರೀಚ್ ಆಗುತ್ತೆ. ಸೊ ಇಟ್ಸ್ ಕನ್ವೀನಿಯಂಟ್. ಇದು ಇಟ್ಸ್ ಓಕೆ, ನಾಟ್ ಬ್ಯಾಡ್. ಈಗ ಇದು 11:30 ಹೊರಡುತ್ತೆ ಇಲ್ಲಿಂದ. ಆ್ಯಂಡ್ ಮಾರ್ನಿಂಗ್ ಐ ಥಿಂಕ್ 11:30 ಆ ಥರ ಉಡುಪಿಗೆ ರೀಚ್ ಆಗುತ್ತೆ ಇಫ್ ಇಟ್ ಈಸ್ ಆನ್ ಟೈಮ್. ಸೊ ನಾಟ್ ಬ್ಯಾಡ್. ರಾತ್ರಿಗೆ ಹೋಗಿ ಮಲಗೋದು, ಬೆಳಿಗ್ಗೆ ಆರಾಮ್ಸೆ ಹೇಳೋದು. ಸೊ ಮೋಸ್ಟ್ಲಿ ಪುಟ್ಟೋಣ ಬರ್ತಾರೆ ಪಿಕ್ ಮಾಡೋಕ್ಕೆ ಸ್ಟೇಷನ್ಗೆ. ಈಗ ಸ್ವಲ್ಪ ಅಂತೂ ಡ್ರೈವ್ ಮಾಡೋಕ್ಕಾಗಲ್ಲ. ಸೊ ನೋಡೋಣ. ಟ್ರೈನ್ ಆಲ್ರೆಡಿ ಲೇಟ್ ಈಗ ಬರ್ತಿದೆ. ನೋಡಿ ಎಷ್ಟು ಸೆಟ್ ಆಗ್ತಿದೆ. ಛತ್ರಪತಿ ಶಿವಾಜಿ ಮಹಾರಾಜ್ ಟರ್ಮಿನಸ್ ಮಂಗಳೂರು ಸೆಂಟ್ರಲ್ ಮುಂಬೈ. ಟ್ರೈನ್ ಬಂತು 15 minutes ಆಲ್ರೆಡಿ ಲೇಟು. ಈಗ ರೀಚ್ ಆಗೋ ತನಕ ಎಷ್ಟು ಲೇಟ್ ಆಗುತ್ತೆ ಗೊತ್ತಿಲ್ಲ. ಸೊ ವಿಡಿಯೋನ ಎಂಡ್ ತನಕ ನೋಡಿ, ಅವಾಗ ಗೊತ್ತಾಗುತ್ತೆ ಎಷ್ಟು ಆ್ಯಕ್ಚುಲಿ ಲೇಟ್ ಆಗುತ್ತೆ ಇದು ಟ್ರೈನ್ ಅಂತ. ನನ್ನ ಬ್ಯಾಗ್ ಇಲ್ಲಿ ಇದೆ. ದಿಸ್ ಇಸ್ ಮೈ ಸೀಟ್. ಎಲ್ಲರೂ ಆಲ್ರೆಡಿ ಮಲಗಿದ್ದಾರೆ ಟ್ರೈನಲ್ಲಿ. ಸೊ ಜಾಸ್ತಿ ಮಾತಾಡೋಕ್ಕಾಗಲ್ಲ. ಸೊ ನಾನೀಗ ಫೈನಲಿ ನನ್ನ ಸೀಟಲ್ಲಿ ಮಲಗಿದ್ದೀನಿ. ನಾಳೆ ಬೆಳಿಗ್ಗೆ ಸಿಗ್ತೀನಿ. ಈಗ 12 ಗಂಟೆ ಆಗಿದೆ. ನಮ್ಮಮ್ಮಗೆ ವೀಡಿಯೋ ಕಾಲ್ ಮಾಡ್ತಿದ್ದೀನಿ.
ಸ್ಕ್ರೀನ್ ರೆಕಾರ್ಡಿಂಗಲ್ಲಿ ವಾಯ್ಸ್ ರೆಕಾರ್ಡ್ ಆಗೋಲ್ಲ, ಅದಕ್ಕೆ ನಾನು ವಾಯ್ಸ್ ಓವರ್ ಮಾಡ್ತಿದ್ದೀನಿ. ಸೊ ಅಮ್ಮಗೆ ಕಾಲ್ ಮಾಡಿದೆ. ಆ್ಯಕ್ಚುಲಿ ಅವ್ರ ಪಾಪ ಮಲಗಿದ್ರು. ಸೊ ನಾನು ಜಸ್ಟ್ ಹ್ಯಾಪಿ ಬರ್ಡೇ ಅಂತ ವಿಶ್ ಮಾಡಿದೆ. ಆ್ಯಂಡ್ ಅವ್ರದ್ದು ಆ್ಯಕ್ಚುಲಿ ಲೈಟ್ಸು ಎಲ್ಲ ಆಫ್ ಇತ್ತು. ಸೊ ಅವರು ಫೇಸು ಲೈಕ್ ಕಾಣಿಸ್ತಾ ಇಲ್ಲ ವೀಡಿಯೋದಲ್ಲಿ. ಸೊ ಅಷ್ಟೇ, ಜಸ್ಟ್ ಹ್ಯಾಪಿ ಬರ್ಡೇ ವಿಶ್ ಮಾಡಿ ಫೋನ್ ಇಟ್ಟೆ. ನಾಳೆ ಸಿಗೋಣ ಉಡುಪಿ ಹೋಗಿ. ಸೊ ಬೆಳಿಗ್ಗೆ ಎದ್ದು ನಾನು ಸ್ವಲ್ಪ ಫ್ರೆಶ್ ಎಲ್ಲ ಆಗಿ ನಾನು ಕೆಳಗೆ ಸೀಟಲ್ಲಿ ಬಂದು ಕೂತ್ಕೊಂಡಿದ್ದೆ. ಬಿಕಾಸ್ ಇಲ್ಲಿ ಆ್ಯಕ್ಚುಲಿ ನಾವು ಕಾರವಾರ, ಕುಂದಾಪುರ, ಭಟ್ಕಳ ಅದೆಲ್ಲ ರೂಟ್ ಕ್ರಾಸ್ ಮಾಡೋದಕ್ಕೆ ತುಂಬ ಚೆನ್ನಾಗಿ ವ್ಯೂ ಇರುತ್ತೆ ಹೊರಗೆ. ನಂಗೆ ಚಿಕ್ಕಿರೋದಕ್ಕೆ ತುಂಬ ಮೆಮರೀಸು. ಬಿಕಾಸ್ ನಾವು ಮೊದಲೆಲ್ಲ ಸ್ಕೂಲ್ ಟೈಮಲ್ಲೆಲ್ಲ ಟ್ರೈನಲ್ಲಿ ಮೋಸ್ಟ್ಲಿ ಟ್ರಾವೆಲ್ ಮಾಡ್ತಿತ್ತು. ಆ್ಯಂಡ್ ನಂಗೆ ಇದೆಲ್ಲ ಸೀನರಿ ತುಂಬ ಇಷ್ಟ. ಒಂಥರ ಎಕ್ಸೈಟ್ಮೆಂಟ್ ಈ ಥರ ಎಲ್ಲ ನೋಡಿದ್ರೆ. ಆದರೆ ಊರು ಬಂತು ಒಂದು ಅರ್ಥ. ಸೊ ಗೈಸ್, ಫೈನಲಿ ನಾನು ಉಡುಪಿಗೆ ರೀಚ್ ಆಗಿದ್ದೀನಿ. ಪುಟ್ಟು ಅಣ್ಣ ಬಂದಿದ್ದಾರಂತೆ. ಸೊ ಹೋಗಬೇಕು. ಇದೇ ಟ್ರೈನಲ್ಲಿ ಬಂದಿದ್ದು. ಅಲ್ಲಿ ನೋಡಿ ನಮ್ಮ ಕಾರ್ ಬರ್ತಿದೆ. ಸೊ ಪುಟ್ಟಣ್ಣ ಪಾಪ ಆ್ಯಕ್ಚುಲಿ 11:30ಗೆ ಬಂದುಬಿಟ್ಟಿದ್ರು. ಬಟ್ ನನ್ನ ಟ್ರೈನ್ ಒಂದು ಸ್ವಲ್ಪ ಹಾಫ್ ಆನ್ ಅವರ್ 45 ಮಿನಿಟ್ಸ್ ಲೇಟ್ ಆಗಿತ್ತು. ಅದಕ್ಕೆ ಐ ಥಿಂಕ್ ಎಲ್ಲೋ ಹೋಗಿದ್ರು. ಈಗ ಬಂದರು. ಹಾಯ್, ಸೇ ಹಾಯ್. ಈಗ ನಾವು ಇಲ್ಲಿ ಕುಕ್ಕೇಳಿ ಈಶ್ವರ ದೇವಸ್ಥಾನಕ್ಕೆ ಬಂದಿದ್ದೀವಿ. ಸೊ ಅಮ್ಮ, ಪಪ್ಪ ಮತ್ತು ಉಮಾ ದೊಡ್ಡ ಎಲ್ಲ ದೇವಸ್ಥಾನಕ್ಕೆ ಬಂದಿದ್ದರು. ಸೊ ಪುಟ್ಟಣ್ಣ ಬರೋತ್ತಿಗೆ ಅವರಿಗೆ ಇಲ್ಲಿ ಡ್ರಾಪ್ ಮಾಡಿ, ಪುಟ್ಟಣ್ಣ ಅವರಿಗೆ ಇಲ್ಲಿ ಡ್ರಾಪ್ ಮಾಡಿ ಮತ್ತೆ ಉಡುಪಿಗೆ ಬಂದಿದ್ರು ನನಗೆ ಪಿಕ್ ಮಾಡೋಕ್ಕೆ. ಸೊ ಈಗ ನಾವು ರಿಟರ್ನ್ ಹೋಗೋತ್ತಿಗೆ ಮತ್ತೆ ಅವ್ರಿಗೆ ಪಿಕ್ ಮಾಡಿ ಹೋಗೋಣ ಅಂತ ಬಂದಿದ್ದೀವಿ. ಫುಲ್ಲು ಬಿಸಿಲು, ಕಾರ್ದು AC ಬೇರೆ ನಡೀತಾ ಇಲ್ಲ, ಏನೋ ಒಂದು ಪ್ರಾಬ್ಲಮ್ ಆಗಿದೆ. ಫುಲ್ ಸೆಕೆ, ಬಿಸಿಲಾಗ್ತಿದೆ. ಇಲ್ಲಿ ನೋಡಿ ನಮ್ಮ ಪಪ್ಪ. ಹಾಯ್. किधर उधर नहीं, हाँ ठीक है चलो चलो पहले आइसक्रीम तिनका आइसक्रीम ತಿನ್ಬೇಕಂತೆ. ಫುಲ್ ಬಿಸಿಲು ಗೈಸ್. ಸಾಕಾಯ್ತು. ಫ್ರಾಸ್ಟಿಕ್ ಕೊಡಿ ಇರೋದಿನ್ ಪರ. मैं करती हूँ. ಸೊ ನಾವು ಇದು ಐಸ್ ಕ್ರೀಮ್ ತಿಂತಿದ್ದೀವಿ. ರಾಸ್ಬೆರಿ ಉಂಡೆ ಒಂಜಿ ರಾಸ್ಬೆರಿ ಕೊರ್ಲೆ ಒಂದು ರಡ್ಡು ಇದಕ್ಕೆ ರಾಸ್ಬೆರಿಯಾ ಗರಂ ಹೋಯಿಗ ಬಾದ್ ಮೇ ಖಾನಾ ಹಾಂ लो ना मैं एक लेगा ये आपके लिए ये डंडे रास्बेरी का है और लगा हुआ था हां नहीं उनको जो खाना है खाने दो ना. चॉकलेट है ಯಾವ ತಗೊಂಡು ಪುಟ್ಟಣ್ಣ ರಾಸ್ಬೆರಿ ಡುವೆಟ್. ಚಾಕ್ಲೇಟ್ ತಿನ್ನಲ್ಲ ಪುಟ್ಟಣ್ಣ. ನಾನು ಮತ್ತೆ ಪಪ್ಪ ಚಾಕ್ಲೇಟ್ ತಗೊಂಡಿದ್ದೀವಿ. ಹಾಯ್ ನಿಧಿ. ಏನು ಎಲ್ಲಿದೆ ನಿನ್ನ ಚಪ್ಪಲಿ? ಓ ನಾನಿತ್ತೆ ಜೂಲೆ ಬರ್ರ. ಸೊ ಇಲ್ಲಿ ನೋಡಿ ಫೈನಲಿ ಬರ್ಡೇಗಳು ಬಂದಿದ್ದಾರೆ. ಎಲ್ಲರಿಗಿಂತ ಲೇಟೇ, ಇವ್ರು ಯಾವತ್ತೂ ಲೇಟು. ಸರಿಯಾಗಿ ಕೈ ಮುಗಿಬೇಕಲ್ಲ ನನ್ನ ಮಗಳಿಗೆ ಒಳ್ಳೇದಾಗ್ಲಿ ಅಂತ. ಚಲೋ ಚಲೋ. ಒಂದು ಫೋಟೋ ಇವ್ರು ಬಂದ ತಕ್ಷಣ ಫೋಟೋ ತೆಗಿಬೇಕಂತೆ. ಸೊ ಇಲ್ಲಿ ಇದ್ದಾರೆ ಉಮಾ ದೊಡ್ಡ. ಉಮಾ ದೊಡ್ಡ ಹಾಯ್ ಮಾಡಿ. ಹಾಯ್ ಮಾಡಿ. ಉಮಾ ದೊಡ್ಡ ಹಾಯ್ ಮಾಡಿ. ಬಂತ ಆಂಟಿ ನೀರಿ. ಚಲೋ. ಇವತ್ತು ಏನೋ ಇಲ್ಲಿ ಪೂಜೆ ಇತ್ತು ದೊಡ್ಡ ರುದ್ರ ಅಭಿಷೇಕ. ಇದು ಏನೋ ಸಾಮೂಹಿಕ ಶತರುದ್ರಾಭಿಷೇಕ. ಓಕೆ. ಫುಲ್ ಶೆಕೆ ಶೆಕೆ. AC ನಡೀತಿದಿಲ್ಲ, ವಿಂಡೋ ಓಪನ್ ಇಟ್ಟಿದ್ದೀವಿ. ಅಡಿಗೆ ಮನೆಗೆ ಬಿಟ್ಟು ನಾನಿಲ್ಲಿ ಹೆಬ್ರಿ ಬಂದಿದ್ದೀನಿ ಕೇಕ್ ತಗೊಂಡು ಹೋಗೋಕ್ಕೆ. ನೋಡೋಣ ಏನಿದೆ. ಸೊ ಫೈನಲಿ ಮನೆಗೆ ಬಂದಿದ್ದೀನಿ. ಅಲ್ಲಿ ನೋಡಿ ಕೇಕ್ ತಂದಿದ್ದೀನಿ. ಸೊ ಈಗ ಈವ್ನಿಂಗ್ ಎಲ್ಲರಿಗೂ ಕರೆದು ಸೆಲೆಬ್ರೇಟ್ ಮಾಡ್ತೀವಿ. ಎಷ್ಟು ಗಂಟೆ ಆಗಿದೆ? ಇಲ್ಲಿ ನೋಡಿ 2 ಗಂಟೆ ಆಗಿದೆ. ಸೊ ಫುಲ್ ಟಯರ್ಡ್, ಸಾಕಾಗಿದೆ. ಕಾರಲ್ಲಿ AC ಬೇರೆ ನಡೀತಾ ಇರಲಿಲ್ಲ. ಸೊ ಈಗ ನಾನು ಹೋಗಿ ಫ್ರೆಶ್ ಅಪ್ ಎಲ್ಲ ಆಗಿ ಒಂದು ಸ್ವಲ್ಪ ರೆಸ್ಟ್ ತಗೊಂಡು
ಆಮೇಲೆ ಈವ್ನಿಂಗ್ ಎಲ್ಲರನ್ನ ಕರೆದು ಸೆಲೆಬ್ರೇಟ್ ಮಾಡೋಣ. ಇವತ್ತು ನಮ್ಮ ಅಮ್ಮಂದು ಬರ್ಡೇ ಪ್ಲಸ್ ನಮ್ಮ ಚಿಕ್ಕಮ್ಮ ಇದ್ದಾರೆ ಲತಾ ಆಂಟಿ ಅಂತ, ಅವ್ರದ್ದು ಬರ್ಡೇ. ಸೊ ಒಟ್ಟಿಗೆ ಸೆಲೆಬ್ರೇಟ್ ಮಾಡೋಣ ಇಲ್ಲೇ ಅಂತ ಒಂದು ದೊಡ್ಡ ಕೇಕ್ ತಂದಿದ್ದೀನಿ. ಸೊ ಈಗ ನಾನು ಊಟ ಮಾಡ್ತಿದ್ದೀನಿ. ಇದು ಆ್ಯಕ್ಚುಲಿ ಕೋಲಾದು ಚಿಕನ್ ಸುಕ್ಕ, ಅಮ್ಮ ನನಗೆ ಆ ಥರ ಇಟ್ಟಿದ್ರು ಚಿಕನ್ ಸುಕ್ಕ ಆ್ಯಂಡ್ ಇಡ್ಲಿ. ಆ್ಯಂಡ್ ಇದು ಮೊನ್ನೆ ನಿಖಿಲ್ ಮಾಡಿದ ಮಟನ್. ಸೊ ಅದು ಅಮ್ಮ ನನಗೆ ಆ ಥರ ಒಂದು ಸ್ವಲ್ಪ ತೆಗೆದಿಟ್ಟಿದ್ದಾರೆ. ಸೊ ಈಗ ಊಟ ಮಾಡ್ತಿದ್ದೀನಿ. ಸೊ ಈಗ ಊಟ ಎಲ್ಲ ಮಾಡಿ ಆಯಿತು. ಅಮ್ಮ ಜೊತೆ ಒಂದು ಸ್ವಲ್ಪ ಚೆನ್ನಾಗಿ ಪಟಂಗ ಹೊಡಿತೈತೆ. ಈಗ ನಾನು ಎಲ್ಲರಿಗೂ ಕಾಲ್ ಮಾಡಿ ಇನ್ವೈಟ್ ಮಾಡಿದ್ದೀನಿ ಈವ್ನಿಂಗ್ ಮಮ್ಮಿ ಬರ್ತ್ಡೇ ಸೆಲೆಬ್ರೇಷನ್ಗೆ. ಸೊ ನಾನು ಚಿಕನ್ ಬಿರಿಯಾನಿ ಮಾಡೋ ಪ್ಲ್ಯಾನ್ ಇದೆ ಆ್ಯಂಡ್ ಪಾಯಸ ಮಾಡ್ತಿದ್ದೀನಿ, ಖೀರ್. ಸೊ ಅದಕ್ಕಾಗಿ ಎಲ್ಲರಿಗೆ ಇನ್ವೈಟ್ ಮಾಡಿದ್ದೀನಿ. ಸೊ ಈವ್ನಿಂಗ್ ಅಂದರೆ ನೈಟ್ ಡಿನ್ನರ್ಗೆ. ಸೊ ಒಂದು 8 o'clock ಆ ಥರ ಎಲ್ಲರೂ ಬರ್ತಾರೆ, ಆವಾಗ ಸೆಲೆಬ್ರೇಟ್ ಮಾಡ್ತೀವಿ ಕೇಕ್ ಕಟ್ಟಿಂಗ್ ಎಲ್ಲ. ಸೊ ಈಗ ನಾನು ಸ್ವಲ್ಪ ಮುದ್ರಾಡಿ ಹೋಗಿ ಚಿಕನ್ ತರಬೇಕು. ಸೊ ನೋಡಿ ಇಲ್ಲಿ ಫುಲ್ ಮಳೆ ಬರ್ತಿದೆ, ಕರೆಂಟು ಹೋಗಿದೆ. ಐ ಹೋಪ್ ಕರೆಂಟ್ ಬರುತ್ತೆ. ಬಟ್ ಈಗ ಮುದ್ರಾಡಿ ಹೋಗಿ ಚಿಕನ್ನು ಮತ್ತೊಂದು ಸ್ವಲ್ಪ ಸಾಮಾನು ಬೇಕು, ಅದೆಲ್ಲ ತರಬೇಕು. ಆ್ಯಂಡ್ ಫ್ರೆಶ್ ಆಗಿಲ್ಲ, ನಾನು ಸ್ನಾನ ಮಾಡಿಲ್ಲ. ಯಾಕಂದರೆ ಈಗ ಮತ್ತೆ ಕಿಚನಲ್ಲಿ ಅಡುಗೆ ಮಾಡೋತ್ತಿಗೆ ಫುಲ್ ಬೆವರ್ತದೆ. ಸೊ ಅದಕ್ಕೆ ಒಂದು ಸತಿ ಅಡುಗೆ ಎಲ್ಲ ಮಾಡಿಬಿಟ್ಟು ಆಮೇಲೆ ಹೋಗಿ ಫ್ರೆಶ್ ಆಗಿ ರೆಡಿ ಆಗ್ತೀನಿ. ಹಾಯ್ ಮಮ್ಮಿ, ಹೌ ಆರ್ ಯು ಫೀಲಿಂಗ್? अच्छा है, मेरा बेटी है साथ में, ನನ್ನ ಮಗಳು ಇದ್ದಾಳೆ ಒಟ್ಟಿಗೆ. ಏನೋ ಬರ್ಡೇದು ಸೆಲೆಬ್ರೇಷನ್ ಮಾಡ್ತೇನೆ ಅಂತ ಹೇಳ್ತಾ ಇದ್ದಾಳೆ. ಈಗ ಬೇಡ, ಸುಸ್ತಾಗಿದೆ, ಬಾಂಬೆಯಿಂದ ಬಂದಿದ್ದಂತ ಹೇಳಿದ್ರು ಕೇಳಲ್ಲ. ಅವಳಿಗೆ ತುಂಬಾ ಉಮೇದು, ಅವಳ ತರ ಇರುವಾಗ ನಾವು ಅಷ್ಟೇ. ಈಗ ಸ್ವಲ್ಪ ನಮ್ದು ಈಗ ಅಜ್ಜಿ ಮಮ್ಮಿ ಎಷ್ಟು ಏಜ್ ನಿಮ್ದು? ನಮ್ದು 50+ ಅಂದ್ರೆ ಜಾಸ್ತಿ ಆಗ್ಲಿಲ್ಲ, 50 ಹತ್ರನೇ. ನಿಮ್ಮತ್ತ ಹಾಗೆ ಅನ್ಸ್ಬೇಡಿ, ನಾನು 60+ ಅಂತ. ಹಾಗಂತೂ ನಾನು ಗೈಸ್, ನಾನು ನೋಡ್ಲಿಕ್ಕಂತೂ 30 ತರ ಇದ್ದೇನಲ್ಲ, ಹಾಗೆ 50 ಅಷ್ಟೇ ಆಗಿದ್ದು ಗೈಸ್. 50 ಅಲ್ಲ, 55. 55 ಅಲ್ಲ ಗೈಸ್, 71 ಅವಳು ನಾನು. ಅಂದ್ರೆ ಮತ್ತೆ ಪ್ರಿಯ ಹೇಳ್ಬೋದು ಅವಳಿಗೆ 56, 55 ಆಯ್ತು. 54. 54. ಓಕೆ. ನೋಡಿ ಎಷ್ಟು ಚೆನ್ನಾಗಿ ಮಳೆ ಬರ್ತಿದೆ. ಈಗ ಹೋಗಿ ಸಾಮಾನು ತಗೊಂಡು ಬರ್ತೀನಿ. ಅದಾದ್ಮೇಲೂ ಮಳೆ ಇದ್ರೆ ನಾನು ಸ್ವಲ್ಪ ಮಳೆಯಲ್ಲಿ ನೆನಿತೀನಿ. ನಮ್ಮ ಮಳೆ ಅಂದರೆ ಇಷ್ಟ. ಈಗ ಹೆಬ್ರಿ ಹೋಗಿ ಬಂದು ಸಾಮಾನೆಲ್ಲ ತಂದಾಯಿತು. ಈಗ ನಾನು ಅಡುಗೆ ಎಲ್ಲ ಮಾಡಬೇಕು ಈವ್ನಿಂಗ್ಗೆ. ಅಮ್ಮನ ಬರ್ತ್ಡೇಗೆ ಎಲ್ಲ ಬರ್ತಾಯಿದ್ದಾರೆ. ಸೊ ಅದು ಮಾಡೋಕ್ಕೆ ಹೋಗ್ತೀನಿ. ಸೊ ಇಲ್ಲಿಗೆ ಈ ವಿಡಿಯೋ ಎಂಡ್ ಮಾಡ್ತಿದ್ದೀನಿ, ಯಾಕಂದರೆ ಇಲ್ಲಾಂದರೆ ವಿಡಿಯೋ ತುಂಬ ಲಾಂಗ್ ಆಗುತ್ತೆ. ಸೊ ಈವ್ನಿಂಗ್ ಎಲ್ಲ ಬರ್ತಾರೆ, ಆವಾಗನೂ ವಿಡಿಯೋ ಒಂದು ವ್ಲಾಗ್ ಮಾಡ್ತೀನಿ. ಅದು ನಿಮಗೆ ನೆಕ್ಸ್ಟ್ ವ್ಲಾಗಲ್ಲಿ ನೋಡೋಕ್ಕೆ ಸಿಗುತ್ತೆ. ಅದಕ್ಕೆ ಯಾರೆಲ್ಲ ನನ್ನ ಇದಕ್ಕೆ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಸೊ ನಿಮ್ಗೆ ಎಲ್ಲ ತೋರಿಸ್ತೀನಿ ಹೇಗೆ ನಾವು ಬರ್ಡೇ ಸೆಲೆಬ್ರೇಟ್ ಮಾಡ್ತೀವಿ ಅಂತ ಇವತ್ತು ಸಂಜೆ. ಸೊ ಇಲ್ಲಿಗೆ ಈ ವಿಡಿಯೋನ ಎಂಡ್ ಮಾಡ್ತಿದ್ದೀನಿ. ನಿಮಗೆ ಇದು ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಡೂ ಲೈಕ್, ಶೇರ್, ಕಾಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಯೂಟ್ಯೂಬ್ ಚಾನಲ್. And I'll see you in the next video. Until then, goodbye.